ವಿಜ್ಞಾನಿಗಳು ಏನು ಹುಡುಕಿದ್ದಾರೆ ಅಂದರೆ ಅಲ್ಲಿ ಜನ ಇದ್ದಾರೆ, ಆದಿವಾಸಿಗಳು. ಇವರು ಎಷ್ಟು ಸಾವಿರಾರು ವರ್ಷಗಳಿಂದ ಅಲ್ಲೇ ಇರ್ತಾರೆ. ಇವರಿಗೆ ಹೊರಗಿನ ಟಚ್ಚೇ ಇಲ್ಲ, ಇವರಿಗೆ ಅಂಗಿ ವಸ್ತ್ರ ಕೂಡ ಇಲ್ಲ, ಏನೂ ಇಲ್ಲ. ಅವರು ಹೇಗೆ ನಿಸರ್ಗದಲ್ಲಿ ಪ್ರಾಣಿಗಳಿರ್ತವೆ ಹಾಗೆ ಅವರಿದ್ದಾರೆ. ಆದರೆ ಅವರು ಎಷ್ಟೋ ಜನರೇಷನ್ಸ್ ತಲೆಮಾರಿನಲ್ಲಿ ಅಲ್ಲಿ ಬೆಳೆದಿದ್ದಾರೆ. ಯಾರಿಗೂ ಯಾವ ಕಾಯಿಲೆನೂ ಇಲ್ಲ. ಕಾಯಿಲೆ ಇಲ್ಲ ಮಾತ್ರ ಅಲ್ಲ, ಅವರು ಸಾಧಾರಣ 100 ವರ್ಷದವರೆಗೆ ಬದುಕ್ತಾರೆ. ಎಲ್ಲ ಹೆಂಗಸರು ಸಾಮಾನ್ಯ ನಾರ್ಮಲ್ ಡೆಲಿವರಿ ಆಗ್ತದೆ, ಯಾರಿಗೂ ಸಿಸೇರಿಯನ್ ಸೆಕ್ಷನ್ ಇಲ್ಲ, ಯಾರಿಗೂ ಏನು ಅಸಿಸ್ಟೆಡ್ ಡೆಲಿವರಿ ಇಲ್ಲ, ಏನಿಲ್ಲ. ಇದು ಹೇಗಪ್ಪ ಸಾಧ್ಯ ಅಂತ ಇದ್ರ ವಿಷಯ ತುಂಬ ಈಗ ಸ್ಟಡಿ ಆಗ್ತಾ ಇದೆ. ಈಗ ನಮ್ಗೆ ಏನು ಗೊತ್ತಾಗಿದೆ ಅಂದರೆ ಇವರು ನಿಸರ್ಗದಿಂದ ಜೀವನ ಮಾಡ್ತಾರೆ. ಆ ಮನುಷ್ಯನನ್ನು ರಕ್ಷಿಸ್ಲಿಕ್ಕೆ ಕೂಡ ಅದರಲ್ಲೊಂದು ಡಾಕ್ಟರ್ನೇ ಕೊಟ್ಟು ಕಳಿಸ್ತಾರೆ. ಇದಕ್ಕೆ ಹೇಳೋದು ರೋಗ ನಿರೋಧಕ ಶಕ್ತಿ ಅಂತ. ಈ ರೋಗ ನಿರೋಧಕ ಶಕ್ತಿಗೆ ಅಸಿಸ್ಟೆಂಟ್ಸ್ ಈ 3 ಜನ. ಒಂದು ಸೂರ್ಯನ ಬೆಳಕು, ಇನ್ನೊಂದು ಗಾಳಿ, ಮೂರನೇದು ನೀರು. ಈ 3 ಇದ್ರೆ ಸಾಕು, ನಮ್ಗೆ ಏನು ಬೇಡ. ಆಹಾರ ಕೂಡ ಬೇಡ. ಆಹಾರ ಅಲ್ಲಿದ್ದದ್ದೇನು ಆಹಾರ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡಿರ್ಬೋದು. ಈ ಜನರ ಇದನ್ನು ನೋಡಿದ್ರೆ ಈಗ ನಮ್ಗೆ ಏನು ಗೊತ್ತಾಗ್ತದೆ ಅಂದರೆ ಈ 3 ನಾವು ಯಾಕೆ ಹಾಳು ಮಾಡಿಕೊಂಡಿದ್ದೇವೆ? ಹಣಕ್ಕಾಗಿ. ಹಣ ಎಲ್ಲದರಲ್ಲೂ ಹಣ ಬರ್ತದೆ. ಆರೋಗ್ಯಕ್ಕೂ ಹಣಕ್ಕೂ ಬಹಳ ನೇರ ಸಂಬಂಧ. ಡಾಕ್ಟರ್ಸ್ ಆರ್ ಟ್ರೈನ್ ಟು ಕೀಪ್ ದ ಹೆಲ್ತ್ ಆಫ್ ದ ಸೊಸೈಟಿ ಅಂತ, ಇದು ನಮ್ಮ ಬೀಜ ಮಂತ್ರ. ಆದ್ರೆ ನಾವೇನು ಮಾಡ್ತೇವೆ, ಆ ಆರೋಗ್ಯವನ್ನೇ ಹಿಡ್ಕೊಂಡು ಅನಾರೋಗ್ಯದ ಹೆಸರಿನಲ್ಲಿ ಹಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೂರ್ಯನ ಕಿರಣ ನೋಡಿ, ಸಾಮಾನ್ಯವಾಗಿ ನಿಮಗೆ ನೀವು ಇಂಟರ್ನೆಟ್ ಓದೋದು, ಪುಸ್ತಕದ ಬದನೆಕಾಯಿ ಓದ್ದವರಾದ್ರೆ ನೀವೇನು ಹೇಳ್ತೀರಿ, ಸೂರ್ಯನ ಕಿರಣ ತಾಗಬಾರ್ದು, ಕ್ಯಾನ್ಸರ್ ಬರ್ತದೆ ಚರ್ಮದಲ್ಲಿ. ಇದನ್ನು ಯಾರು ಹುಟ್ಟಾಕಿದ್ದು? ಆ ಔಷಧಿ ಮಾಡುವವರು, ಪಾಶ್ಚಾತ್ಯರು, ಹಣ ಮಾಡಲಿಕ್ಕೆ. ಸೂರ್ಯನ ಕಿರಣ ಹಾಕಬಾರ್ದು, ಒಳ್ಳೆದಲ್ಲ, ಅದಕ್ಕೊಂದು ಸನ್ಸ್ಕ್ರೀನ್ ಹಾಕಿ ಅಂತ ಹೇಳ್ತಾರೆ. ಅದರಿಂದ ಬರೋದು ಕ್ಯಾನ್ಸರ್, ಸೂರ್ಯನ ಕಿರಣದಿಂದ ಬರೋದಿಲ್ಲ. ಸೂರ್ಯನ ಕಿರಣದಿಂದ ಬರೋದಾದ್ರೆ ನಮ್ಮ ದನಗಳಿಗೆ, ನಮ್ಮ ಎತ್ತುಗಳಿಗೆ, ನಮ್ಮ ನಾಯಿಗಳಿಗೆ ಎಲ್ಲ ದಿವಸಾಗಲು ಬರಬೇಕು. ಯಾಕಂದ್ರೆ ಅದ್ರ ಇಡೀ ಬೆನ್ನು ಅಷ್ಟು ವಿಶಾಲವಾದ ಬೆನ್ನು, 4 ಕಾಲಿನ ಪ್ರಾಣಿಗೆಲ್ಲ ಆ ಬೆನ್ನಿನ ಸೂರ್ಯನ ಕಿರಣ ಬೀಳ್ತಾ ಇರ್ತದೆ. ಎಷ್ಟು ಹೊತ್ತು ಸೂರ್ಯನ ಕಿರಣ ಇದೆ ಅಷ್ಟು ಹೊತ್ತು ಅದರ ಮೇಲೆ ಬೀಳ್ತದೆ. ಆದ್ರೆ ಅದು ಯಾರಿಗೂ ಬರೋದಿಲ್ಲ ಚರ್ಮದಲ್ಲಿ. 1903ನೇ ಇಸ್ವಿಯಲ್ಲಿ ಒಬ್ಬ ನೀಲ್ ಫೆನ್ಸನ್ ಅಂತ ಒಬ್ಬ ವೈದ್ಯ ತೋರಿಸಿಕೊಟ್ಟ ಅಂದ್ರೆ ಚರ್ಮದಲ್ಲಿ TB ಕಾಯಿಲೆ ಬರ್ತದೆ. ಇದಕ್ಕೆ ಹೇಳೋದು ವಲ್ಗ್ಯಾರಿಸ್ ಅಂತ, ಡರ್ಮೆಟೈಟಿಸ್ ವಲ್ಗ್ಯಾರಿಸ್ ಅಂತ. ಈ ಕಾಯಿಲೆಗೆ ಒಂದು ಒಳ್ಳೆ ಮದ್ದು ಸೂರ್ಯನ ಕಿರಣ ಅಂತ ತೋರಿಸ್ತಾವ. ಅವ ಎಲ್ಲಿವರೆಗೆ ತೋರಿಸ್ತಾ ಅಂದ್ರೆ ಸೂರ್ಯನ ಕಿರಣ TB ಕ್ರಿಮಿಯನ್ನು ಕೊಲ್ತದೆ. ಈ ಕ್ರಿಮಿಯನ್ನು ಕೊಲ್ಲುವಂತ ಶಕ್ತಿ ಇದ್ರೆ ಸೂರ್ಯನ ಕಿರಣಕ್ಕೆ, ಅದರಿಂದ ಹೆಚ್ಚು ಶಕ್ತಿ ಬೇರೆ ಯಾವುದಿಲ್ಲ. ಸೂರ್ಯನ ಕ್ರಿಮಿಯನ್ನು ಕೊಲ್ಲಿಕ್ಕೆ ಬಹಳ ಶಕ್ತಿ ಬೇಕು. ಯಾಕೆ, ನಾರ್ಮಲಿ TB ಕ್ರಿಮಿ ಮಣ್ಣಿನ ಅಡಿಯಲ್ಲಿರುವುದು, ಅದು ಮಣ್ಣಿನ ಕ್ರಿಮಿ. ಅದನ್ನು ನಾವು ಇವತ್ತು ಈ ಗದ್ದೆ ಉತ್ತು ಆ ಮಣ್ಣನ್ನು ಮೇಲ್ ಮಾಡಿ ಗದ್ದೆಯನ್ನು ನೆಲವನ್ನು ಹೋಳು ಮಾಡಿ, ಇದರಿಂದ ಈ ಕ್ರಿಮಿ ಈಗ ಗಾಳಿಗೆ ಬಂದಿದೆ. ಆ ಗಾಳಿಯಿಂದ ಅದು ಮನುಷ್ಯನಿಗೆ, ಪ್ರಾಣಿಗೆ, ಹಕ್ಕಿಗೆ ಎಲ್ಲ ತರ್ತದೆ. ಇಂಥ ಪವರ್ಫುಲ್ ಶಕ್ತಿಯನ್ನು ಕೂಡ ಕೊಲ್ಲುವಂತ ಈ ಮದ್ದು ಸೂರ್ಯನ ಕಿರಣದಲ್ಲಿ. ಅದು ಮಾತ್ರ ಅಲ್ಲ, ಸೂರ್ಯನ ಕಿರಣದಿಂದ ಬಹಳಷ್ಟು ವಿಚಾರಗಳು ಆಗ್ತದೆ. ಸೂರ್ಯನ ಕಿರಣದಿಂದ ನಾವು ಬದುಕುದು. ಈ ಸೂರ್ಯನ ಕಿರಣ ಭೂಲೋಕದಲ್ಲಿ ಒಂದು ಶೂಮನ್ ರಿಂಗ್ ಅಂತ ಮಾಡುತ್ತೆ. ಅದರಿಂದ ಅಲ್ಟ್ರಾವಯೋಲೆಟ್ ರೇಸ್ ಏನಿದೆ, ಆ ಸೂರ್ಯನ ಶಕ್ತಿ, ಆ ಶಕ್ತಿಯಿಂದಲೇ ನಾವು ಬದುಕುದು. ನಾವು ತಿಂದ ಆಹಾರ ಖಾಲಿ ಮೇಂಟೆನೆನ್ಸ್ಗೆ ಮಾತ್ರ. ನಿಜವಾದ ಶಕ್ತಿ ನಮಗೆ ಬದುಕಲಿಕ್ಕೆ ಸೂರ್ಯನ ಕಿರಣ. ಇಂಥ ಒಂದು ಪವರ್ಫುಲ್ ಸೂರ್ಯನ ಕಿರಣವನ್ನು ನಾವು ಇವತ್ತು ಹಾಳು ಅಂತ ಹೇಳಿ ಜನರಿಗೆ ಅದನ್ನು ತಪ್ಪು ಅಭಿಪ್ರಾಯ ಕೊಟ್ಟು ಅದನ್ನು ಅವರು ಅವಾಯ್ಡ್ ಮಾಡಿ ಮನೆಯೊಳಗೆ ಕೂತ್ಕೊಂಡು, ಏರ್ ಕಂಡೀಷನ್ ಕೊನೆಯಲ್ಲೇ ಕೂತ್ಕೊಂಡು ಇಲ್ಲದ ಹೊಸ ಕಾಯಿಲೆಗಳನ್ನು ತರಿಸಿಕೊಳ್ತಾರೆ. ಅದು ಮಾತ್ರ ಅಲ್ಲ, ಸೂರ್ಯನ ಕಿರಣದಿಂದ ಇನ್ನೊಂದು ದೊಡ್ಡ ಉಪಕಾರ. ನಾನು ಕಪ್ಪು ಕನ್ನಡಕ್ಕೆ ಹಾಕೊಂಡ್ರೆ ನನಗೊಂದು ಸ್ಟೇಟಸ್ ಉಂಟು ಅಂತ. ಈ ಕಪ್ಪು ಕನ್ನಡಕ್ಕೆ ಹಾಕೋದ್ರಿಂದ ನಮ್ಮ ಕಣ್ಣಿನ ಒಳಗೆ ಹೋಗುವಂತ ಈ ಸೂರ್ಯನ ಕಿರಣ ಫಿಲ್ಟರ್ ಆಗಿ ಹೋಗ್ತದೆ, ಅಲ್ಟ್ರಾವಯೋಲೆಟ್ ರೇಸ್. ಅದು ಕಣ್ಣಿನ ಒಳಗೆ ಹೋಗಿ ನಮ್ಮ ಪ್ಯೂಪಿಲ್ ನಲ್ಲಿ ಹೋಗಿ ಕಣ್ಣಿನ ರೆಟಿನಾಕ್ಕೆ ಹೊಡಿದಿದ್ರೆ ಅದು ಅಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಸ್ಟಿಮ್ಯುಲೇಟ್ ಮಾಡೋದಿಲ್ಲ. UV ಪ್ರೊಟೆಕ್ಷನ್ ಅಂತಾನೆ ಸಾಕಷ್ಟು ಕನ್ನಡಕಗಳು ಬಂದಿದೆ. ಈ UV ಪ್ರೊಟೆಕ್ಷನ್ ಅಂತ ಕನ್ನಡ ಜನ ಅದನ್ನ ನಂಬ್ತಾರೆ. ಸತ್ಯ ಹೇಳಿದ್ರೆ ನಂಬುದಿಲ್ಲ. ನಾನೀಗ ಅದು ಕಪ್ಪು ಕನ್ನಡಕ ಹಾಕಬೇಡಿ, ಕಪ್ಪು ಕನ್ನಡಕ ಹಾಕುದು ಒಳ್ಳೇದಲ್ಲ ಅಂತ ಹೇಳಿದ್ರೆ ಯಾರು ಕೇಳೋದಿಲ್ಲ. ಇವರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಅವನು UV ಅವನು ಅದು ಏನೇನೋ ಎಲ್ಲ ಮಾಡಿ ಲಕ್ಷಾಂತರ ಹಣ ಮಾಡಲಿಕ್ಕೆ ಹೊಸ ಅವತಾರಗಳೆಲ್ಲ ಮಾಡ್ತಾನೆ. ಇದರಿಂದ ಏನಾಗ್ತದೆ ದೇವರೇ ಗೊತ್ತಿಲ್ಲ. ಲಾಂಗ್ ರನ್ ನಮ್ಗೆ ಏನ್ ಬೇಕು, ಈ ಸೂರ್ಯನ ಕಿರಣ ಹಾಳಾದ್ರೆ ನಮ್ ಕಣ್ಣೇ ಕೊಡ್ತಾರೆ ದೇವರು ಅಲ್ವಾ? ಇದನ್ನ ಆಲೋಚನೆ ಮಾಡೋದು ಜನ. ನಾವು ವಿಜ್ಞಾನ ಅಂದ್ರೆ ನಿಸರ್ಗದಿಂದ ಕಲಿಬೇಕು. ಈಗ ನಮಗೆ ಲೇಟೆಸ್ಟ್ ವಿಜ್ಞಾನ ಎಲ್ಲಿ ಗೊತ್ತದು? ಅಮೆಜಾನ್ ಫಾರೆಸ್ಟ್ ನಲ್ಲಿ. ಇದು ಎಲ್ಲಿವರೆಗೆ ಹೋಗಿದೆ ಅಂದ್ರೆ ಈಗ ಅಮೆರಿಕದ ಈ ಔಷಧಿ ಕಂಪನಿಗಳಿಗೆ ಹೊಸ ಔಷಧಿ ಮಾಡ್ಲಿಕ್ಕೆ ಕಷ್ಟ ಆಗಿದೆ. ಯಾಕೆ ಅಂದ್ರೆ ಈಗ ಮನುಷ್ಯನ ಈ ರೋಗ ನಿರೋಧಕ ಶಕ್ತಿ, ಈ ರೋಗವನ್ನು ನಿರೋಧಿಸುವ ಶಕ್ತಿಯನ್ನು ಎಷ್ಟು ಹೆಚ್ಚು ಮಾಡಿದೆ ಅಂದ್ರೆ ಅವನ ಪ್ಲೆಸಿಬೋ ಇಫೆಕ್ಟ್ 23% ಈಗ 59 ಇದೆ. ನಾವು ಹೇಗೆ ಈ ಲೋಕವನ್ನು ಹಾಳು ಮಾಡ್ತೇವೆ, ದೇವರು ಅದನ್ನು ಸರಿ ಮಾಡ್ಲಿಕ್ಕೆ ನಮಗೆ ಬೇಕಾದಂತ ಶಕ್ತಿ ಕೊಡ್ತಾನೆ. ಇಲ್ಲಿ ನಾವು ಇಷ್ಟೊತ್ತೆಲ್ಲ ಸತ್ತು ಹೋಗ್ಬೇಕತ್ತಿ. ಯಾಕಂದ್ರೆ ನಾವು ಎಲ್ಲಾ ನಮ್ಮ ನದಿಗಳನ್ನು ಹಾಳು ಮಾಡಿ ಆಯ್ತು, ನಮ್ಮ ಗಾಳಿಯನ್ನು ಹಾಳು ಮಾಡಿ ಆಯ್ತು, ನಮ್ಮ ಮರಗಳನ್ನು ಕಡ್ದಾಯ್ತು. ಇನ್ನೇನು ಬಾಕಿ ಇದೆ? ಏನಿಲ್ಲ. ಇನ್ನು ಮತ್ತೆ ಹಣವನ್ನು ತಿಂದು ಬದುಕಬೇಕಾದ ಪರಿಸ್ಥಿತಿ ಬರ್ಬೋದು. ಈಗ ಏನ್ ಗೊತ್ತಾಗಿದೆ ನಮಗೆ ಅಂದ್ರೆ, ಈಗ ಹೊಸ ವಿಜ್ಞಾನದಲ್ಲಿ ಏನ್ ಗೊತ್ತಾಗಿದೆ, ನೀವು ಎಷ್ಟು ನಿಸರ್ಗದ ಹತ್ರ ಹೋಗ್ತೀರಿ ಅಷ್ಟು ಆರೋಗ್ಯದಲ್ಲಿ ಇರ್ತೀರಿ. ಹಾಗಂತ ಎಲ್ಲರೂ ಅಮೆಜಾನ್ ಫಾರೆಸ್ಟ್ ಅಲ್ಲಿ ಹೋಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಇಲ್ಲಿದ್ದುಕೊಂಡು ಆದಷ್ಟು ನಿಸರ್ಗದ ಹತ್ರ ಹೇಗೆ ಹೋಗುದು ಅಂದ್ರೆ, ಕಣ್ಣಿಗೆ ಒಂದು ಕನ್ನಡಕ ಹಾಕೋದು, ಕಪ್ಪು ಕನ್ನಡಕ ಹಾಕಿ ಆ ನಿಸರ್ಗದಿಂದ ಬಂದಂತಹ ಒಂದು ಏನು ಒಳ್ಳೆ ಶಕ್ತಿ ಇದೆ ಅದು ಒಳಗೆ ಹೋಗಿ ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಸ್ಟಿಮ್ಯುಲೇಟ್ ಮಾಡಿದ್ರೆ ನಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಎಲ್ಲ. ಪೀನಿಯಲ್ ಗ್ಲ್ಯಾಂಡ್ ಅಂದ್ರೆ ಈ ಕಂಡಕ್ಟರ್ ಇದ್ದಾಗ ಒಂದು ಆರ್ಕೆಸ್ಟ್ರಾದಲ್ಲಿ
ಅವನು ಹೇಗೆ ಹೇಳಿದ ಹಾಗೆ ಎಲ್ಲ ಅವರು ಹೊಡೆಯೋರು ಇರ್ಬೋದು, ಊದುವವರು ಇರ್ಬೋದು, ಎಲ್ಲರೂ ಹೇಗೆ ಒಂದೇ ರೀತಿಯಲ್ಲಿ ಮಾಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ದೇಹದಲ್ಲಿರುವ ಎಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಈ ನಮ್ಮ ಮೇಲಿನ ಪೀನಿಯಲ್ ಗ್ಲ್ಯಾಂಡ್ಗೆ ಅದು ಹೊಂದಿಕೊಂಡಿದೆ. ಅದು ಮಾಸ್ಟರ್, ಇದರದ್ದು ಕ್ಯಾಪ್ಟನ್ ಆಫ್ ದ ಶಿಪ್. ಹಾಗಿರುವಾಗ ಅಂಥ ಒಂದು ಅಮೂಲ್ಯವಾದ ಡಾಕ್ಟರ್ ಔಷಧವನ್ನು ನಾವು ತ್ಯಜಿಸಿ ಹೋಗಿ ಇಲ್ಲದ್ದೆಲ್ಲ ದುಡ್ಡು ಕೊಟ್ಟು ಕನ್ನಡ ಔಷಧಿಗಳು. ಹಾಗಾಗಿ ಈ ಒಂದನೇದು ಸೂರ್ಯನ ಬೆಳಕು. ಇದರಷ್ಟು ದೊಡ್ಡ ಒಂದು ವೈದ್ಯನೇ ಇಲ್ಲ. ಅಂಥ ಒಂದು ನಾವು ಎಷ್ಟು ಅದರಲ್ಲಿ ಇರಬಹುದು, ಆದರೆ ತುಂಬಾ ಇರ್ಲಿಕ್ಕೆ ಕಷ್ಟ, ಯಾಕಂದ್ರೆ ಅದು ಬಿಸಿ ಆಗ್ತದೆ. ಹಾಗಾಗಿ ಈಗ ಸೂರ್ಯನ ಕಿರಣವನ್ನೇ ಒಂದು ಸಣ್ಣ ಮೆಷಿನ್ ನಲ್ಲಿ ತಂದು ನಾವು ಈ ರೋಗಗಳನ್ನು ಗುಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರಿಂದ ತುಂಬಾ ಸಕ್ಸಸ್ ಆಗಿದೆ. ಎರಡನೇದು ನೀರಿನಿಂದ ನಾವು ಇರುವುದು. ನಮ್ಮ ದೇಹದ 98% ಮಾಲಿಕ್ಯೂಲ್ಸ್ ನೀರು, ನಮ್ಮ ದೇಹದ 78% ತೂಕ ನೀರು. ನಮ್ಮಲ್ಲಿ ಎಲ್ಲ ಇರುವುದು ನೀರಿನಲ್ಲಿ. ನೀರಿಲ್ಲದ್ರೆ ಯಾವ ಪ್ರಕ್ರಿಯೆ ಆಗುವುದಿಲ್ಲ. ಈ ನೀರೇ ನಮ್ಮನ್ನು ಕನೆಕ್ಟ್ ಮಾಡೋದು. ಈ ನೀರು ಕಣದ ಒಳಗೆ ಕಣದ ಹೊರಗೆ, ಕಣದ ಹೊರಗಿದ್ದದ್ದು ಕಣದಿಂದ ಹೊರಗೆ, ಆದರೆ ರಕ್ತನಾಳದ ಒಳಗೆ ಮತ್ತೆ ರಕ್ತನಾಳದ ಹೊರಗೆ ಇರ್ತದೆ. ಹಾಗಾಗಿ ಇಂಟ್ರಾವ್ಯಾಸ್ಕ್ಯುಲರ್, ಎಕ್ಸ್ಟ್ರಾವ್ಯಾಸ್ಕ್ಯುಲರ್, ಇಂಟ್ರಾಸೆಲ್ಯುಲರ್, ಎಕ್ಸ್ಟ್ರಾಸೆಲ್ಯುಲರ್, ಈ ನೀರುಗಳಿಂದ ಆಗ್ತಕ್ಕಂಥ ಎಕ್ಸ್ಚೇಂಜ್, ಅದರಲ್ಲಿ ಬೇಕಾದಂಥ ನಮ್ಮ ಎನ್ಸೈಮ್ಸು, ಬೇಕಾದಂಥ ಆಹಾರದ ಎಕ್ಸ್ಚೇಂಜ್, ಆಕ್ಸಿಜನ್ ಎಕ್ಸ್ಚೇಂಜ್, ಇದೆಲ್ಲ ಆಗೋದು ಈ ನೀರು ಒಂದು ವಾಹನ. ಹಾಗಾಗಿ ನೀರು ಎಷ್ಟು ಮುಖ್ಯ ಅಂದರೆ, ನೀರು ಬೇಕಾದಷ್ಟು ಸಿಕ್ಕದೇ ಇದ್ರೆ ಡಿಹೈಡ್ರೇಷನ್ ಬಹಳ ಪಕ್ಕ ಆಗ್ತದೆ. ಹಾಗೂ ಬ್ರೈನ್ನ ಸೆಲ್ಸ್ ಡಿಹೈಡ್ರೇಟ್ ಆದ ಕೂಡಲೇ ಇವನ್ ಮತಿ ತಪ್ತದೆ, ಅವನಿಗೆ ಬೋಧಕ್ಷಯ ಆಗ್ತದೆ. ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನು? ಮತ್ತೆ ನೀರು ಇದ್ರೆ, ಬೇಕಾದಷ್ಟು ಇದ್ರೆ ಕಣಗಳು ವಯಸ್ಸಾಗುವುದು ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಎಲ್ಲಾ ದೃಷ್ಟಿಯಿಂದ ನೋಡಿದ್ರೆ ನೀರು ನಮಗೆ ಬಹಳ ಮುಖ್ಯ. ಅದೇ ನೀರನ್ನು ಇವತ್ತು ನಾವು ಕಂಪ್ಲೀಟ್ ಹಾಳು ಮಾಡಿದ್ದೇವೆ. ಎಲ್ಲಿವರೆಗೆ ಬಂದಿದೆ ಅಂದ್ರೆ, ಹೌದು, ಪರಿಶುದ್ಧ ಅಲ್ಲ, ಹಾಳಾದ ಆಹಾರ ಆದ್ರೂ ತೊಂದರೆ ಇಲ್ಲ, ಅದು ನೀರು ಸಿಕ್ಕುವುದಿಲ್ಲ. ಈಗ ಇನ್ನೊಂದು ಮಹಾಯುದ್ಧ ಆಗಬೇಕಾದ್ರೆ ಭೂಲೋಕದಲ್ಲಿ, 3rd ವರ್ಲ್ಡ್ ವಾರ್ ಆಗಬೇಕಾದ್ರೆ ಅದು ನೀರಿಗೆ, ಅದು ಎಣ್ಣೆಗಲ್ಲ, ಅದು ಮನುಷ್ಯನಿಗಲ್ಲ, ದುಡ್ಡಿಗಲ್ಲ, ನೀರಿಗೆ. ಯಾಕೆಂದ್ರೆ ಇನ್ನೂ ಸ್ವಲ್ಪ ಒಂದು 50-100 ವರ್ಷದಲ್ಲಿ ಕುಡಿಲಿಕ್ಕೆ ನೀರು ಸಿಕ್ಕುವುದು ಕಷ್ಟ ಆಗ್ತದೆ ಜನರಿಗೆ. ಆ ಪರಿಸ್ಥಿತಿ ಬಂದಿದೆ. ಯಾಕೆ ನಾವು ನೀರನ್ನು ಪೋಲ್ ಮಾಡ್ತೇವೆ, ಅದನ್ನು ನಾವು ರೀಸೈಕಲ್ ಮಾಡೋದಿಲ್ಲ. ಮಳೆ ಬರ್ತದೆ ಈಗ ನಮ್ಮ ಊರಿನಲ್ಲಿ, ಮಂಗಳೂರಿನಲ್ಲಿ ಸಾಧಾರಣ 270 - 300 ಇಂಚು ಮಳೆ ಬರ್ತದೆ. ಅದು ಮಳೆ ನಿಂತು, ಈಗ ಡಿಸೆಂಬರ್ನಲ್ಲಿ ಮಳೆ ನಿಂತರೆ ಜಾನ್ವರಿ ಫೆಬ್ರವರಿಗಾಗ ಕುಡಿಲಿಕ್ಕೆ ನೀರಿಲ್ಲ. ಈ ನೀರೆಲ್ಲ ಸಮುದ್ರಕ್ಕೆ ಹೋಗ್ತದೆ. ಅದನ್ನು ಯಾರು ನೀರನ್ನು ಪರಿಷ್ಕರಣೆ ಮಾಡಿ, ನೀರನ್ನು ಉಪಯೋಗಿಸಿ, ಅದನ್ನು ಈ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೇವೆ, ರೈನ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೇವೆ, ಯಾರು ಮಾಡೋದಿಲ್ಲ. ಯಾಕೆಂದ್ರೆ ಈಗ ನಮ್ಗುಂಟು ನೀರು, ಇಲ್ಲಿರೋ ಕಾರ್ಪೊರೇಷನ್ ಅವರು ಬೈದ್ರೆ ಆಯ್ತು, ಬರ್ತದೆ ನೀರು, ಎಲ್ಲಿಂದ ತರೋದು? ನೀರು ಬೇಕಲ್ವಾ? ನಾವು ಬೋರ್ವೆಲ್ ಹಾಕ್ತೇವೆ, ಎಷ್ಟು ಜನ ಹಾಕ್ಬೋದು? ಅದೇ ನೀರನ್ನು ಹಾಕೋದು ನೀವು, ಅದನ್ನು ರೀಪ್ಲೇಸ್ ಮಾಡೋದಿಲ್ಲ ನೀವು. ಆ ವಾಟರ್ ಟೇಬಲ್ ಏನಿದೆ ನೆಲದ ಅಡಿಯಲ್ಲಿ, ಅದನ್ನು ರೀಪ್ಲೇಸ್ ಮಾಡಿದ್ರಲ್ವ ಮೇಲೆ ಬರೋದು, ಅದನ್ನು ಮಾಡೋದಿಲ್ಲ. ಈ ನೀರು ಇದ್ದದೆಲ್ಲ ಇಷ್ಟು ಮಳೆ ಬರ್ತಲ್ಲ, 300 ಇಂಚು ಮಳೆ ಬಂದದ್ದು 3 ತಿಂಗಳಲ್ಲಿ ನೀರಿಲ್ಲ ಅಂದ್ರೆ ಅದರ ಅರ್ಥ ಏನು? ಆ ನೀರೆಲ್ಲ ಸಮುದ್ರಕ್ಕೆ ಹೋಗ್ತದೆ. ಆ ಸಮುದ್ರಕ್ಕೆ ಹೋಗುವಾಗ ಟಾಪ್ ಸಾಯಿಲ್, ಮಣ್ಣಿನ ಮೇಲಿನ ಒಂದು ಪದರ ಏನಿದೆ ಅದನ್ನು ಹಿಡ್ಕೊಂಡು ಹೋಗ್ತದೆ. ಅದರಲ್ಲಿರುವ ಶಕ್ತಿ ಏನಾದ್ರೂ ನೀವು ಬೆಳೆಸಬೇಕಾದ್ರೆ ಅದು ಇಲ್ಲ. ಇದೆಲ್ಲ ನಾವು ಯಾಕೆ ಅಂದ್ರೆ, ನಾವು ನಿಸರ್ಗದ ಹತ್ರ ನಾವು ತಲೆ ಹಾಕ್ಲೇ ಇಲ್ಲ. ಈಗೆಲ್ಲ ನಮ್ಮ ಹತ್ರ ದುಡ್ಡು ಕೊಟ್ಟರೆ ಎಲ್ಲ ಸಿಗ್ತದೆ. ಈಗ ನೋಡಿ ಎಲ್ಲಿವರೆಗೆ ಅಂದ್ರೆ, ಈಗ ನಾನು ಹೇಳಿದೆ ಸೂರ್ಯನ ಕಿರಣ, ಇಷ್ಟೊತ್ತು ಸೂರ್ಯನ ಕಿರಣಕ್ಕೆ ದುಡ್ಡು ಕೊಡಬೇಕು ಅಂತಿಲ್ಲ. ಬಹುಶಃ ಇನ್ನೂ ಸೂರ್ಯನ ಕಿರಣಕ್ಕೂ ದುಡ್ಡು ಕೊಡೋ ಪರಿಸ್ಥಿತಿ ಬರ್ತದೆ. ನೀರು ನೋಡಿ, ನೀರು ನಾನು ಚಿಕ್ಕದಿರುವಾಗ ನಾವು ನೀರು ಎಲ್ಲಿಯೂ ಕುಡಿಬಹುದು, ನೀರಿಗೇನು ಕಷ್ಟ ಇಲ್ಲ. ಇವತ್ತು ನೀರು ಕುಡಿಬೇಕಾದ್ರೆ ಬಾಟ್ಲಿಯಲ್ಲಿ ಕುಡಿಬೇಕು, ಆ ಬಾಟ್ಲಿಯ ನೀರಿಗೆ ದುಡ್ಡು ಕೊಡಬೇಕು. ಸೊ ದೇವರು ಕೊಟ್ಟಂತ ಇಂದ ಒಂದು ನೀರನ್ನು ಕೂಡ ನಾವು ದುಡ್ಡು ಮಾಡಿ, ಅದರ ದುಡ್ಡಿನಿಂದ ಅದನ್ನು ಉಪಯೋಗ ಮಾಡ್ತೇವೆ. ಆ ದುಡ್ಡಿನಲ್ಲಿ ಕೊಟ್ಟ ನೀರು ಒಳ್ಳೇದಾ ಅಂತ ಪ್ರಶ್ನೆ. ಅವ್ರು ಏನ್ ಮಾಡ್ತಾರೆ, ಆ ನೀರನ್ನು ಪರಿಷ್ಕರಿಸಬೇಕು ಅಂತ RO, ರಿವರ್ಸ್ ಆಸ್ಮೋಸಿಸ್ ಅಂತ ಪ್ರೊಸೀಜರ್ ಮಾಡ್ತಾರೆ. ಹಾಗೆ ಮಾಡಿದ್ರೆ ಆ ನೀರಿನಲ್ಲಿ ಇದ್ದ ಎಲ್ಲ ಗುಣ, ಈ ನೀರಿನಲ್ಲಿ ತುಂಬಾ ಖನಿಜಗಳು ಮತ್ತೆ ಅದರಲ್ಲಿ ಎಲ್ಲ ತುಂಬಾ ವಿಷಯಗಳೆಲ್ಲವೆ, ಇದನ್ನೆಲ್ಲ ತೆಗೆದು ಡಿಸ್ಟಿಲ್ಡ್ ವಾಟರ್ ಹಾಗೆ ಮಾಡಿ ಬಾಟ್ಲಿಯಲ್ಲಿ ಹಾಕಿ ಕೊಡ್ತಾರೆ. ಅದರದ್ದು pH ಕೂಡ ಚೇಂಜ್ ಆಗ್ತದೆ. ಇದನ್ನು ಕುಡಿದ್ರೆ ಅನಾಹುತ ಬರೋದು, ಆರೋಗ್ಯ ಬರೋದಿಲ್ಲ. ಅದಕ್ಕೆ ಯಾಕೆ ಕಾರಣ? ಈ ನಾವು ಪರಿಷ್ಕರಿಸಿದ ನಾವು ಎಣಿಸೋದು ಆ ನೀರು ಬಹಳ ಒಳ್ಳೇದು ಅಂತ. ಅದರಿಂದ ನಮ್ಮ ಟ್ಯಾಪಿನಲ್ಲಿ ಬಂದ ನೀರು ಒಳ್ಳೇದು. ಅದರ ಸ್ವಲ್ಪ ಕ್ರಿಮಿ ಇರ್ಬೋದು, ಕ್ರಿಮಿ ಒಳ್ಳೇದು, ಏನಾಗುದಿಲ್ಲ, ಕ್ರಿಮಿ ಮನುಷ್ಯನ ಏನ್ ಮಾಡುದಿಲ್ಲ. ಇದೊಂದು ದೊಡ್ಡ ವ್ಯೂಹ ನಾವು ಮಾಡಿದ್ದು. ಕ್ರಿಮಿಯಿಂದ ಕಾಯಿಲೆ ಬರೋದು, ಯಾವುದೋ ಎಲ್ಲ ಕಾಯಿಲೆ ಬಂದುಕೊಳ್ಳೋ ಒಂದು ಕ್ರಿಮಿ ಹೆಸರು ಹಾಕೋದು ಅದಕ್ಕೆ. ಈಗ ನೋಡಿ, ಒಂದು ಏಡ್ಸ್ ಅಂತ ನೀವು ಕೇಳಿರ್ಬೋದು, ಈ ಒಂದು ಕ್ರಿಮಿ ಉಂಟಂತ ಹೇಳ್ತಾರೆ, ಆದ್ರೆ ಅದಕ್ಕೆ ಪುರಾವೆ ಇಲ್ಲ. ಏನ್ ಪುರಾವೆ? ಬಂದ ಕ್ರಿಮಿಯನ್ನು ಕಂಡು ಹುಡುಕಿದವನಿಗೆ ಈಗ 3 ವರ್ಷದ ಹಿಂದೆ ನೊಬೆಲ್ ಪಾರಿತೋಷಿಕ ಕೊಟ್ಟರು. ಅವನು ಆ ಪೇಪರ್ ಬರೆದೊಂದರಲ್ಲಿ 1981ರಲ್ಲಿ, ಅದಕ್ಕೆ ಈಗ ನೊಬೆಲ್ ಪಾರಿತೋಷಿಕ. ಯಾಕೆ? ಈಗ ಅದು ವ್ಯಾಪಾರ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಜನರಿಗೆ ಗೊತ್ತಾಗ್ತಾ ಇದೆ ಏಡ್ಸಿಗೂ ಆ ಕ್ರಿಮಿಗೂ ಸಂಬಂಧ ಇಲ್ಲ ಅಂತ. ಇದು ಆಗಬಾರ್ದಲ್ವಾ? ಅದಕ್ಕೆ ಅದನ್ನು ಎಪ್ಪಿಸ್ಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಅವನನ್ನು ಹಿಡ್ಕೊಂಡು ಬಂದ ಅವನಿಗೊಂದು. ಇವನು ಏನ್ ಮಾಡಿದಾರೆ, ಅದರಲ್ಲಿ ಒಬ್ಬ ಎಳೆಯ ಪ್ರಾಯದ ಬಿಳಿ ಜನ ಫ್ರಾನ್ಸ್ನಲ್ಲಿ 19 ವರ್ಷದಲ್ಲಿ ನಿಮೋನಿಯಾ ಆಗಿ ಸತ್ತವಾಗ, ಅದಕ್ಕೆ ಕಾರಣ ಇಲ್ಲದ್ರಿಂದ ಅವನನ್ನು ಹುಡುಕಿದ್ರೆ ಅವನಿಗೆ ಏಡ್ಸ್ ಅಂತ ಇತ್ತು. ಹಾಗೆ ಅವನನ್ನು ತೆಗೆದು ಅವನೊಂದು ಬಯಾಪ್ಸಿ ಮಾಡಿ, ಅವನ ಬೋನ್ ಮ್ಯಾರೋ ಬಯಾಪ್ಸಿ ಮಾಡಿ ನೋಡಿದ್ರೆ ಅದರಲ್ಲಿ ಈ ಕ್ರಿಮಿ ಇತ್ತು. ಅದನ್ನು ಬೇರೆ ಕ್ರಿಮಿಗಳನ್ನು ಪರೀಕ್ಷೆ ಮಾಡಿದ್ರೆ ಎಲ್ಲಾ ಕ್ರಿಮಿಗಳು ಇರ್ತವೆ, ಯಾಕಂದ್ರೆ ಅವನಿಗೆ ರೋಗ ನಿರೋಧಕ ಶಕ್ತಿ ಇಲ್ಲ, ಎಲ್ಲ ಕ್ರಿಮಿಗಳು ಬಂದಿರಬಹುದು. ಅದು ಇದನ್ನು ತೆಗೆದು, ಆವಾಗಿನ ಕಾಲದಲ್ಲಿ ಪ್ರೆಷರ್, ಗವರ್ಮೆಂಟ್ ತುಂಬಾ ಪ್ರೆಷರ್ ಇತ್ತು. ಇದಕ್ಕೆ ಕಾರಣ ಏನಿದೆ? ಕಾರಣ ಜನ ಸಾಯ್ತಾ ಇದ್ದಾರೆ, ಯಾಕೆ ಕಾರಣ? ಕೂಡಲೇ ಒಂದು ವೈರಸ್ ಅಂತ ಹೇಳಿದ್ರೆ ಯಾವುದಕ್ಕೂ ಗೊತ್ತಿಲ್ಲದವರಿಗೆ ಅಂತ ಹೇಳುದು HIV ಅಂತ ಹೇಳಿ ಆಯ್ತು, ಕೂಡಲೇ ಆಯ್ತು. ಅದು ಹೋಗಿತ್ತು, ಅದಕ್ಕೆ ಮತ್ತೆ ಚೇಂಜ್ ಮಾಡಿದ್ರು. ಅವನಿಗೆ ಇವತ್ತು ನೊಬೆಲ್ ಪಾರಿತೋಷಿಕ ಕೊಡ್ತಾರೆ. ಯಾಕೆ? ಅದನ್ನು ಪುನಃ ಹುಟ್ಟಾಕ್ಬೇಕು.
ಇದು ಕ್ರಿಮಿಯಿಂದ ಬಂದದ್ದು, ಎಲ್ಲದಕ್ಕೂ ಹಾಗೆ. ಮುಂಚಿನ ಕಾಲದಲ್ಲಿ ಬೇರೆ ಬೇರೆ ಅಂತಿತ್ತು, ಅದು ಈಗಲೂ ಉಂಟು. ಈ ಬೇರೆ ಬೇರೆ ಕಾಯಿಲೆಗೆ ಕಾರಣ ವಿಟಮಿನ್ ಡಿಫಿಷಿಯನ್ಸಿ. 150 ವರ್ಷ ನಾವು ವಿಟಮಿನ್ ಬೇರೆ ಬೇರೆಯನ್ನು ಕ್ರಿಮಿಯಿಂದ ಬಂದದ್ದು ಅಂತ ಹೇಳಿ ಆರ್ಸೆನಿಕ್ ಕೊಟ್ಟು ಎಷ್ಟೋ ಲಕ್ಷ ಜನರನ್ನು ಕೊಂದಿದ್ದೇವೆ. ಹಾಗೆ ಪೆಲ್ಲಗ್ರ ಅಂತ ಒಂದು ಕಾಯಿಲೆ ಉಂಟು, ಅದು ಕೂಡ ಇದರಿಂದ ಬರ್ತದೆ. ಅದಕ್ಕೂ ಹಾಗೆ. ಮತ್ತೆ ಈಗ ಸಾಧಾರಣ ಒಂದು 50 ವರ್ಷದ ಹಿಂದೆ ಜಪಾನ್ನಲ್ಲಿ ಒಂದು ಹೊಸ ಕಾಯಿಲೆ ಹುಟ್ಟಿಕೊಂಡಿತ್ತು, ಸ್ಮಾನ್ ಅಂತ, ಸಬ್ಅಕ್ಯೂಟ್ ಮೈಲೋ ಆಪ್ಟಿಕೋ ನ್ಯೂರೋಪತಿ. ಇದರಲ್ಲಿ ಏನಾಗ್ತದೆ, ಶುರುವಿಗೆ ಕಣ್ಣು ತೋರುದಿಲ್ಲ, ಮತ್ತೆ ಮೈಕೈ ಶಕ್ತಿ ಹೋಗ್ತದೆ, ಪಕ್ಷವಾತ ಬರ್ತದೆ, ಮತ್ತೆ ಸಾಯ್ತಾರೆ. ಮೈಲೋ ಆಪ್ಟಿಕೋ ನ್ಯೂರೋಪತಿ ಅಂತ. ಇದಕ್ಕೆ ಕಾಯಿಲೆಗೆ ಏನು ಕಾರಣ ಅಂತ ಅಲ್ಲಿ ಗಲಾಟೆ ಆಯ್ತು. ಅಲ್ಲಿ ಅವಾಗ ಒಲಿಂಪಿಕ್ಸ್ ಆಗ್ಲಿಕ್ಕಿತ್ತು ಇನ್ನೊಂದು 2 ವರ್ಷದಲ್ಲಿ. ಒಲಿಂಪಿಕ್ಸ್ ಆಗುದಿಲ್ಲ ಅಂತ ಅವ್ರು ತಲೆಬಿಸಿ ಆಯ್ತು. ಈ ಸೈಂಟಿಸ್ಟ್ ಮೇಲೆ ಪ್ರೆಷರ್ ಬಂತು, ಏನ್ ಕಾರಣ. ಇವರು ಒಟ್ಟು ಮಾಡಿದ್ರು, ಎಲ್ಲ ಒಟ್ಟು ಕೂಡಿದ್ರು, ಒಂದು ವೈರಸ್ ಹಾಕಿದ್ರು, ಕುರು ಅಂತ, ಅದರಿಂದ ಬರೋದು ಅಂತ. ಸೊ ಎಲ್ಲ ಖುಷಿ ಆಯ್ತು ಎಲ್ರಿಗೆ. ಜನ ಮಾತ್ರ ಸಾಯ್ತಾ ಇದ್ರು. ಅಲ್ಲಿ ಒಬ್ಬ ಡಾಕ್ಟರ್ ಇದ್ದ, ಬಹಳ ಚಿಂತಕ ಅವನು, ಸಣ್ಣ ಮನೆ ವೈದ್ಯ. ಅವನು ಮಾತ್ರ ಈ ಪೇಷಂಟ್ಸ್ ಅನ್ನೆಲ್ಲ ಸರಿಯಾಗಿ ಪರೀಕ್ಷಿಸಿದ. ಅವನಿಗೆ ಏನ್ ಗೊತ್ತಾಯ್ತು ಅಂದ್ರೆ, ಯಾರಿಗೆಲ್ಲ ಈ ಸ್ಮಾಲ್ ಬರ್ತದೆ ಅವರು ಒಂದು ಔಷಧಿ ತಗೊಂಡಿದ್ದಾರೆ, ಆ ಔಷಧಿ ತಗೊಂಡವರಿಗೆ ಮಾತ್ರ ಈ ಕಾಯಿಲೆ ಬರ್ತದೆ. ಅವನ ರೆಕಾರ್ಡ್ ನೆಲ್ಲ ಪರೀಕ್ಷೆ ಮಾಡಿ 10 ವರ್ಷದ ನಂತರ ನೋಡಿದ್ರೆ ಇದು ಆ ಔಷಧದಿಂದ ಬಂದದ್ದು ಗೊತ್ತಾಯ್ತು. ನಮ್ಗೆ ಏನ್ ಬೇಕೀಗ, ನೀರು ಬೇಕು, ಶುದ್ಧ ನೀರು ಬೇಕು, ಹಾಳು ಮಾಡದ ನೀರು ಬೇಕು, ಬೇಕಾದಷ್ಟು ನೀರು ಬೇಕು, ಬಡ ಜನರಿಗೂ ನೀರು ಸಿಕ್ಬೇಕು, ಯಾರಿಗೂ ನೀರಿನ ಕಷ್ಟ ಇರಬಾರ್ದು. ನಾನೀಗ ಹೇಳುವಾಗ ನಿಮಗೆ ತಮಾಷೆ ಅಂತ ತೋರ್ಬೋದು, ಕೆಲವು ಕಡೆಯಲ್ಲಿ ಆಫ್ರಿಕಾದಲ್ಲೆಲ್ಲ ಒಂದು ಕೊಡ ನೀರು ಒಂದು ದಿವಸಕ್ಕೆ ಸಿಕ್ಕುದಿಲ್ಲ ಒಂದು ಕುಟುಂಬದವರಿಗೆ. ಅದರಲ್ಲಿ ಸ್ನಾನ ಮಾಡಬೇಕು, ಊಟ ಮಾಡಬೇಕು, ಕುಡಿಬೇಕು. ಒಬ್ಬ ಮನುಷ್ಯನಿಗೆ ಸಾಧಾರಣ 1 ಕಿಲೋಗ್ರಾಮ್ ಬಾಡಿ ವೆಯ್ಟ್ಗೆ ಒಂದು 30 ಮಿಲಿಲೀಟರ್ ನೀರು ಬೇಕು ಕುಡಿಲಿಕ್ಕೆ. ಅಂದ್ರೆ ಸಾಧಾರಣ 60-70 ಕಿಲೋ ಇದ್ರೆ 2 ಬಾಟ್ಲಿ ನೀರು ಬೇಕು ಒಂದು ದಿವಸ. ನೀನು ಒಂದು ಕೊಡ ನೀರಿನಲ್ಲಿ ಒಂದು 10 ಮಕ್ಕಳಿದ್ದ ಮನೆಯಲ್ಲಿ ಅವ್ರಿಗೆ ಏನ್ ಕೊಡ್ತೀಯ? ಏನು ಕೊಡಕ್ಕಾಗಲ್ಲ. ಸೊ ಈಗ ನೀರಿಲ್ಲದೆ, ಪರಿಶುದ್ಧ ನೀರಿಲ್ಲದೆ ಹೊಸ ಕಾಯಿಲೆಗಳು ಹುಟ್ಟುಕೊಳ್ತವೆ. ನೀರಿನಿಂದ ಹುಟ್ಟುವ ಕಾಯಿಲೆಗಳಿಂದ 10% ಆಸ್ಪತ್ರೆಯ ಬೆಡ್ ಆಕ್ಯುಪೈ ಆಗ್ತದೆ, ವಾಟರ್ ಬೋರ್ನ್ ಡಿಸೀಸ್ ಅಂತ. ಈಗ ನಿನಗೆ ಒಂದು ನಾರ್ತ್ ಈಸ್ಟ್ ಇಂಡಿಯಾ ಅಂತ ಹೇಳ್ತೇನೆ, ಬಾಂಗ್ಲಾದೇಶ್, ಪಾಕಿಸ್ತಾನ ಅಲ್ಲ, ವೆಸ್ಟ್ ಬೆಂಗಾಲ್, ಪಾರ್ಟ್ ಆಫ್ ಬಿಹಾರ್ ಎಲ್ಲ. ಇಲ್ಲಿ ಜನ ಹೊಳೆಯ ನೀರು ಕುಡಿದ್ರೆ, ಮೇಲಿನ ಸರ್ಫೇಸ್ ವಾಟರ್ ಕುಡಿದ್ರೆ ಕೊಲೆರಾ ಬಂದು ಸತ್ತು ಹೋಗ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಡೀಪ್ ಬೋರ್ವೆಲ್ ಮಾಡ್ತಾರೆ. ಮಾಡಿದ್ರೆ ಅಲ್ಲಿ ತುಂಬಾ ಆರ್ಸೆನಿಕ್ ಉಂಟು, ಪಾಯ್ಸನ್ ಸಾಯ್ತಾರೆ. ಹಾಗಾದ್ರೆ ಏನ್ ಮಾಡ್ಲಿ, ಯಾವ ನೀರು ಕುಡಿಬೇಕು? ಮೇಲಿನ ನೀರು ಕುಡಿದ್ರೆ ಕೊಲೆರಾ. ಪ್ರತಿ ವರ್ಷದಲ್ಲಿ ಎಷ್ಟೋ ಜನ ಸಾಯ್ತಾರೆ ಬೆಂಗಾಲ್ನಲ್ಲಿ. ಕೆಳಗೆ ಹೋಗಿ ನೋಡಿದ್ರೆ ಅದರಲ್ಲಿ ಆರ್ಸೆನಿಕ್ ಹಾರ್ಟ್ ಅನ್ನು ಕೂಡ ಹಾಳು ಮಾಡ್ತದೆ. ನಮಗೆ ಶುರುವಿಗೆ ಆರ್ಸೆನಿಕ್ ಕಾರ್ಡಿಯೋಮಯೋಪತಿ ಒಂದು ಕಾಯಿಲೆ ಉಂಟು ಅಂತ ಗೊತ್ತಾದ್ದು 1968ರಲ್ಲಿ. ಒಂದು ಬಾಂಗ್ಲಾದೇಶದ ಹುಡುಗ ಇಂಗ್ಲೆಂಡಿಗೆ ಹೋದ ಕೆಲಸ ಮಾಡ್ಲಿಕ್ಕೆ, ಏನೋ ಹೋಟೆಲ್ ಕೆಲಸ ಮಾಡ್ತಾ ಇದ್ದ. ಇವನಿಗೆ ಹಾರ್ಟ್ ಫೇಲಿಯರ್ ಆಯಿತು, 19 ವರ್ಷದ ವಯಸ್ಸಿನವನಿಗೆ. ಯಾಕೆ ಹಾರ್ಟ್ ಫೇಲಿಯರ್ ಅದು ನೋಡಿದ್ರೆ ಕಾರಣ ಗೊತ್ತಿಲ್ಲ, ಏನ್ ಮಾಡಿದ್ರು ಕಾರಣ ಗೊತ್ತಿಲ್ಲ. ಆದ್ರೆ ಅಲ್ಲಿ ಒಬ್ಬರು ಬಹಳ ಆಲೋಚನೆ ಡಾಕ್ಟರ್ ಇದ್ರು, ಅದು ಬೆಲ್ಫಾಸ್ಟ್ ಸಿಟಿಯಲ್ಲಿ, ಅಡೆಗೆ ಅಂತ. ಅವ್ರು ಏನ್ ಮಾಡಿದ್ರು, ಇವನ ಹುಡುಗನ ಬ್ಲಡ್ ಅನ್ನೆಲ್ಲ ಟೆಸ್ಟ್ ಮಾಡಿ ನೋಡಿದ್ರೆ ತುಂಬಾ ಆರ್ಸೆನಿಕ್ ಉಂಟು. ಇದೆಲ್ಲಿಂದ ಆರ್ಸೆನಿಕ್ ಬಂತು ಅಂದ್ರೆ ಕಡೆಗೆ ಗೊತ್ತಾಯ್ತು ಅದು ನೀರಿನಿಂದ ಬಂದದ್ದು ಅಂತ. ಬಂದದ್ದು ಕಾರ್ಡಿಯೋಮಯೋಪತಿ ಅಂತ. ಹಾರ್ಟೇ ಹಾಳಾಗಿದೆ. ಇದೆಲ್ಲ ನಾವು ಯಾಕೆ ಮಾಡಿಕೊಂಡಿದ್ದೇವೆ? ಹಣದ ದುರಾಶೆಯಿಂದ ನೀರನ್ನು ಕೂಡ ನಾವು ಕಂಟ್ರೋಲ್ ಮಾಡ್ತಾ ಇದ್ದೇವೆ. ನಾವು ಈ ಅಮೆರಿಕದವರಲ್ಲಿದ್ದಾರಲ್ಲ, ಅರಬರಿಂದ ಎಣ್ಣೆ ತಗೊಳ್ಳೋದು, ಒಂದು ಬ್ಯಾರಲ್ ಎಣ್ಣೆಗೆ $11 ಕೊಡ್ತಾರೆ. ಅದೇ ಒಂದು ಬ್ಯಾರಲ್ ಅವರಿಗೆ ಮಿನರಲ್ ವಾಟರ್ ಕೊಡೋದು, ಅದಕ್ಕೆ $100. ಅವರಿಗೆ ಅರ್ಥ ಆಗುದಿಲ್ಲ. ಅವ್ರ ಹೇಳ್ತಾರೆ ನಾವು ಮಿನರಲ್ ವಾಟರ್ ಕುಡಿತೇನೆ ಅಂತ. ನಿಜವಾದ ಮಿನರಲ್ ವಾಟರ್ ಆದ್ರೆ ಒಳ್ಳೇದು. ಈಗ ಯುರೋಪ್ನೆಲ್ಲ ಸಿಗ್ತದೆ ಮಿನರಲ್ ವಾಟರ್ ಪಾರ್ಸ್ ಅಂತ ಉಂಟು, ಪಬ್ಬೆ ಉಂಟು ಮಿನರಲ್ ವಾಟರ್ ಮಾತ್ರ ಕುಡಿಲಿಕ್ಕೆ. ಅಲ್ಲಿ ಹೋದ್ರೆ ಬೇರೆ ಬೇರೆ ಕಡೆಯಿಂದ ಬಂದ ಮಿನರಲ್ ವಾಟರ್, ನೀನು ಮಿನರಲ್ ವಾಟರ್ ರಾಕ್ಸ್, ಇಲ್ಲೆಲ್ಲ ವಿಸ್ಕಿ ಕುಡಿತಾರಲ್ಲ ಹಾಗೆ ಅಲ್ಲಿ ಮಿನರಲ್ ವಾಟರ್ ಕುಡಿತಾರೆ. ಅದೆಲ್ಲ ಎಲ್ಲಿಂದ ಬರ್ತದೆ? ಅಲ್ಲಿಂದ ಬರ್ತದೆ, ಆ ಫೌಂಟನ್ ಇಂದ. ನಮಗೆ ಹಾಗೆ ಹಿಮಾಲಯದಲ್ಲೆಲ್ಲ ಉಂಟು, ಅದು ಯಾರು ಕೊಡ್ತಾರೋ ಇಲ್ಲ. ಇಷ್ಟು ಗಾಳಿಯನ್ನು ಹಾಳು ಮಾಡಿದ್ದೇವೆ ನಾವು. ಇದೆಲ್ಲ ಯಾಕೆ? ನಾವೇನು ಹೇಳುದು, ಎಲ್ಲ ಇಂಡಸ್ಟ್ರಿಯಲೈಸೇಷನ್. ಹಣ ಆಗ್ಬೇಕು, ಹಣದಿಂದ ನಡೆದು ಎಲ್ಲ. ನಾನೀಗ ಮುಂಚೆ ಹೇಳಲಿಲ್ವಾ, ಈ ಗಾಳಿಗೆ ಈಗ ಇಷ್ಟೊತ್ತು ಗಾಳಿಯನ್ನಾದ್ರೂ ದೇವರು ಕೊಟ್ಟದ್ರು ಹೀಗೆ. ಈಗ ಹಾಗಲ್ಲ, ನೀನು ಏರ್ಪೋರ್ಟ್ ಅಲ್ಲಿ ಹೋಗಿ ಗಾಳಿ ಕೊಡುವಂತ ಒಂದು ಹಬ್ ಉಂಟು, ಆಕ್ಸಿಜನ್. ಅದಕ್ಕೆ ಅಂತ ಹೇಳ್ತಾರೆ ಲೌಂಜ್ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ದುಡ್ಡು ಕೊಟ್ರೆ ಅವರು ಆಕ್ಸಿಜನ್ ಕೊಡ್ತಾರೆ, ಸ್ವಲ್ಪ ಒಳ್ಳೆ ಗಾಳಿ ಅಂತ. ಅದರಲ್ಲೂ ತಪ್ಪು, ಇದು ಸುಳ್ಳು. ಹಾಗೆ ಕೊಡಬಾರ್ದು. ಆ ಗಾಳಿಯಾಗಿ ಬರ್ಬೇಕು. ಅದರಲ್ಲ ನೈಟ್ರೋಜನ್ ಉಂಟು, ಕಾರ್ಬನ್ ಡೈಆಕ್ಸೈಡ್ ಉಂಟು, ಸ್ವಲ್ಪ ಡಸ್ಟ್ ಉಂಟು, ಎಲ್ಲ ಉಂಟು. ಅದು ಗಾಳಿ. ಈ ಆಕ್ಸಿಜನ್ ಆಗಿ ಕೊಟ್ರೆ ಒಳ್ಳೇದಲ್ಲ. ನಾವೆಣಿಸು ಬಹಳ ಒಳ್ಳೇದು ಅಂತ ಇಲ್ಲ. ನಾವು ಇಲ್ಲಿ ಸಾಧಾರಣ ಒಂದು 70, 80, 90 ವರ್ಷದವರೆಗೆ ಬದುಕಬಹುದು. ಋಷಿ ಮುನಿಗಳಲ್ಲಿ ಹಿಮಾಲಯದಲ್ಲಿ 100, 110, 120 ವರ್ಷ ಬದುಕ್ತಾರೆ. ಏನ್ ವ್ಯತ್ಯಾಸ? ನಮ್ಗೆ ಇಲ್ಲಿ ಸಿ ಲೆವೆಲ್ ನಲ್ಲಿ, ಇಲ್ಲಿ ಸಿ ಲೆವೆಲ್ ಆದ, ಬೆಂಗಳೂರು ಸಿ ಲೆವೆಲ್ ಅಲ್ಲ, ಇಲ್ಲಿ ಸಾಧಾರಣ 3000 ಫೀಟ್ ಮೇಲೆ. ನಮ್ಮ ಮಂಗಳೂರಿನಲ್ಲಿ ಸಿ ಲೆವೆಲ್ ನಲ್ಲಿ ನಮಗೆ 100% ಆಕ್ಸಿಜನ್ ಗಾಳಿಯಲ್ಲಿ ಸಿಗ್ತದೆ. ಅವರಿಗೆ ಹಿಮಾಲಯದಲ್ಲಿ ಒಂದು 50-60% ಮಾತ್ರ ಆಕ್ಸಿಜನ್ ಸಿಕ್ಕುದು. ಕಮ್ಮಿ ಸಿಕ್ಕಿದ್ರೆ ಅದು ಹಾರ್ಟ್ ಅನ್ನು ತುಂಬಾ ಕಾಲ ದೂಡುತ್ತದೆ, ಅದಕ್ಕೆ ಸ್ಟಿಮ್ಯುಲೇಟ್ ಮಾಡಿ. ಅದಕ್ಕೆ ಬಹಳ ಒಳ್ಳೇದು. ಹಾಗಾಗಿ ಅವರಿಗೆ ಹೈಪಾಕ್ಸಿ ಸ್ಟಿಮ್ಯುಲೇಷನ್ ಇರುವುದರಿಂದ ಅವರು ತುಂಬಾ ಬದುಕ್ತಾರೆ. ಹಾಗಾಗಿ ಆಕ್ಸಿಜನ್ಗೆ ದುಡ್ಡು ಕೊಟ್ಟು ಹೋಗಿ ತೆಕ್ಕೊಳ್ಳೋದು ಒಳ್ಳೆ ಐಡಿಯಾ ಅಲ್ಲ. ಆದ್ರೆ ಅದನ್ನು ಮಾಡ್ತಾರೆ, ಯಾಕಂದ್ರೆ ತೋರಿಸ್ತಾರೆ 100% ಆಕ್ಸಿಜನ್, ಕಮ್ ಗೆಟ್ ರಿಫ್ರೆಶ್ಡ್. ಒಂದ್ಸಲ ಅಲ್ಲಿ ಹೋದ್ಕೊಳ್ಳಿ ಎಲ್ಲ ಗುಣ ಆಗ್ತಂತೆ. ಸೊ ಎಲ್ಲ ಅಲ್ಲಿಗೆ ಹೋಗ್ತಾರೆ, ಅದಕ್ಕೆ ದುಡ್ಡು ಕೊಡ್ತಾರೆ.
ನೋಡಿ, ಇದೆಲ್ಲ ನಾವು ಏನು ಮಾಡ್ತೇವೆ, ಮನುಷ್ಯನನ್ನು ನಿಸರ್ಗದಿಂದ ದೂರ 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 ಕೊಂಡೋಗೋದು. ನಿಸರ್ಗದಿಂದ ದೂರ ಕೊಂಡೋದಾಗೆ ಕಾಯಿಲೆ ಹೆಚ್ಚು 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 ಹೆಚ್ಚಾಗ್ತದೆ. ನಿಸರ್ಗದ ಹತ್ರ 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 ತಂದು ಅಮೆಜಾನ್ ಫಾರೆಸ್ಟ್ನಲ್ಲಿ ಕಾಡು ಜನಾಂಗಕ್ಕೆ ಏನು ಕಾಯಿಲೆ ಇಲ್ಲ, ಏನು ಕಾಯಿಲೆ ಇಲ್ಲ, ನೆಗಡಿ ಇಲ್ಲ, ಕ್ಯಾನ್ಸರ್ ಇಲ್ಲ, ಮತ್ತೇನು ಬೇಕು ಅಂತ ಪರಿಸ್ಥಿತಿ ಯಾಕೆ ನಾವು ಮಾಡಿಕೊಂಡದ್ದು ಅಂದರೆ, ಈ ದೇವರು ಕೊಟ್ಟ 3 ವೈದ್ಯರು, ಗಾಳಿ, ಪರಿಶುದ್ಧ ನೀರು, ಮತ್ತೆ ಸೂರ್ಯನ ಬೆಳಕು. ಈಗ ನೋಡಿ, ಸೂರ್ಯನ ಬೆಳಕು ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ಸಣ್ಣ ಆಲೋಚನೆ ಮಾಡುವ. ನೀನು ಬೆಳಿಗ್ಗೆ ಎದ್ದಾವಾಗ ಸೂರ್ಯ ಮೇಲೆ ಬರ್ತಾ ಇರುವಾಗ ನೀನು ತುಂಬ ಹುರುಪು, ಹೌದು, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಇವತ್ತು ಅದು ಮಾಡಬೇಕು. ಸೂರ್ಯ ಕಂತಾ ಇರುವಾಗ, ಸಂಜೆ ಆಗುವಾಗ, 6 ಗಂಟೆ ಆಗುವಾಗ ಡಿಪ್ರೆಷನ್, ಅಯ್ಯೋ ಇನ್ನು ಕತ್ತಲೆ ಬರ್ತದೆ. ಕತ್ತಲೆ ಅಂದರೆ ನಮ್ಗೆ ಗೊತ್ತಿಲ್ಲ, ಕತ್ತಲೆ ಅಂದರೆ ಹೆದರಿಕೆ, ಬೆಳಕು ಅಂದರೆ ಖುಷಿ, ಆಶೆ. ಇದನ್ನು ನಾವು ಆಲೋಚನೆ ಮಾಡೋದಿಲ್ಲ. ಒಳ್ಳೆ ಗಾಳಿ ಬೇಕಾದ್ರೆ ನಮಗೆ ಮರ ಬೇಕು, ಆ ಮರವನ್ನೆಲ್ಲ ಕಡಿತೇವೆ ನಾವು. ಯಾಕೆ? ನಮಗೆ ರಸ್ತೆ ಆಗಲಾಗಬೇಕು ಅಂತ. ಇವತ್ತೇನಾಗಿದೆ, ರಸ್ತೆ ಆಗಲಾಗಿದೆ, ನಿಸರ್ಗ ಹಾಳಾಗಿದೆ, ಮನಸ್ಸು ಸಣ್ಣದಾಗಿದೆ, ಜನ ಸಾಯ್ತಾರೆ, ಕಾಯಿಲೆ ಹೆಚ್ಚಾಗಿದೆ. ಓಕೆ ಡಾಕ್ಟರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ರಿಯಲ್ ಡಾಕ್ಟರ್ಸ್ ಜನರಿಗೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸೋದು, ನೀವು ಪರಿಶುದ್ಧರಾಗಿರ್ಬೇಕು, ಮನಸ್ಸು ಕ್ಲೀನ್ ಆಗಿರ್ಬೇಕು. ಹೆಲ್ದಿ ಮೈಂಡ್ ಅಂತ ಹೇಳ್ತೇನೆ ನಾನು. ಹೆಲ್ದಿ ಮೈಂಡ್ ಅಂದ್ರೆ ಎಂತೂಸಿಯಾಸಮ್ ಟು ವರ್ಕ್ ಅಂಡ್ ಎಂತೂಸಿಯಾಸಮ್ ಟು ಕಂಪ್ಯಾಷನೇಟ್. ನೀವು ಕೆಲಸ ಮಾಡ್ಲಿಕ್ಕೆ ಹುರುಪಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಹುರುಪಬೇಕು. ನಾನು ಇನ್ನೊಬ್ಬರಿಗಾಗಿ ಇರುವುದು ಅಂತ ಆಲೋಚನೆ ಬರಬೇಕು. ನಾನು ಅಂತ ಅಹಂಕಾರ ಇರಬಾರ್ದು, ನಾವು ಅಂತ ಆ ಪ್ರೀತಿ ಇರಬೇಕು. ಅದರೊಟ್ಟಿಗೆ ನಿಸರ್ಗದಲ್ಲಿ ನಿಸರ್ಗ ನಮ್ಗೆ ಬೇಕಾದೆಲ್ಲ ಕೊಟ್ಟಿದೆ. ನಮ್ಮ ರೋಗ ನಿರೋಧಕ ಶಕ್ತಿ, ನಮ್ಮ ಬೆಸ್ಟ್ ಡಾಕ್ಟರ್, ಎಷ್ಟು ಎಂಥ ಸೂಪರ್ ಸ್ಪೆಷಲಿಸ್ಟ್ ಅಂತ ಇಂಡಿಯನ್ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇದೆಲ್ಲ ಇಲ್ಲದೆ ಸೂಪರ್ ಸ್ಪೆಷಲಿಸ್ಟ್ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ. ಅದು ನಿಮ್ಮ ನೆಗಡಿಯನ್ನು ನಿಲ್ಲಿಸ್ತದೆ, ಕ್ಯಾನ್ಸರನ್ನು ನಿಲ್ಲಿಸ್ತದೆ. ಇದಕ್ಕೆಲ್ಲ ಒಂದೇ ಸ್ಪೆಷಲಿಸ್ಟ್. ಹಾಗಾಗಿ ಅದನ್ನು ಮತ್ತೆ ಅದಕ್ಕೆ ಅಸಿಸ್ಟ್ ಮಾಡುವಂಥ 3 ಮುಖ್ಯ ವಿಚಾರಗಳು: ಒಂದು ಸೂರ್ಯನ ಕಿರಣ, 2ನೇದು ನೀರು, 3ನೇದು ಗಾಳಿ. ಇವುಗಳನ್ನೆಲ್ಲ ನಾವು ಪ್ರೋತ್ಸಾಹಿಸಿ ಒಳ್ಳೆಯದಾಗಿ ನಿಸರ್ಗಕ್ಕೆ ಹತ್ತಿರವಾಗಿ ನಾವು ಇನ್ನು ನಿಸರ್ಗದಿಂದ ದೂರ ಹೋಗೋದು ಬೇಡ. ಆದರೆ ನಾವು ಕೆಲಸ ಮಾಡಬೇಕು. ಇಲ್ಲದಿದ್ರೆ ಈ ಲೋಕ ನಡೆಯುವುದಿಲ್ಲ. ಲೋಕ ಮುಂದೆ ಹೋಗಬೇಕಾದ್ರೆ ಅದರ ನವೀಕರಣ ಬೇಕು. ನವೀಕರಣ ಅಂದರೆ ಏನು? ಮಿತಿಂ ನವೀಕರಣ, ಎಲ್ಲದರಲ್ಲೂ ಮಿತಿ ಇರಬೇಕು ಅಂತ ನಾನು ಹೇಳೋದು. ಓಕೆ ಡಾಕ್ಟರ್, ನಿಸರ್ಗ ನಮಗೆ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ನಮ್ಮ ಜೀವನದಲ್ಲಿ, ಎಷ್ಟು ಮುಖ್ಯ ನಿಸರ್ಗ ನಮಗೆ. ಹಾಗೆಯೇ ನಾವು ಪ್ರಕೃತಿಯಿಂದ ಯಾವ ಥರ ದೂರ ಆಗ್ತಾ ಇದ್ದೀವಿ, ಜೊತೆಗೆ ಪ್ರಕೃತಿಯನ್ನು ಯಾವ ಥರ ಹಾಳು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ರೆ. ಜೊತೆಗೆ ರಿಯಲ್ ಡಾಕ್ಟರ್ಸ್, ಸೂರ್ಯನ ಬೆಳಕು, ಪರಿಶುದ್ಧ ಗಾಳಿ, ಪರಿಶುದ್ಧ ನೀರು ನಮಗೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ. ವೀಕ್ಷಕರೇ, ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.